मध्ये पुडी पाहिजे बाबा मला असली बायको पाहिजे
ಈ ನಾಟಕ ಕಂಪ್ನಿ ನೋಡ್ಬಿಡ್ರಿ ಮತ್ತೆ ಇನ್ನು ಮುಂದೆ ಹೆಂಗ ನೋಡ ಶಂಕ್ರಿ ಯಾರ್ ಮಾಡ್ಬೇಕ ಶಂಕ್ರಿ ಆ ನಾಟಕ ಮಾಲಕ್ ಮತ್ತ ನನಗ ಈ ಕಾಡಿ ಆ ಕಾಡಿ ಭಾಳ ಜನ ತಗೊಂಡ್ ನಡೆದ ಅದ್ರಾಗ ವ್ಯಕ್ತಿ ಮಾಡ್ಯಾವ ನಿನಗ ನಾಟಕದಾಗ ತಗೊಳೋ ಭಾಳ ಅಂದ ಅದು ಮಾತು ಬೇಕು ಸಿಟ್ಟ ನೆತ್ತಿಗೆ ಏರಿ ಆ ಕಂಪ್ನಿಗೆ ಶ್ರಮ ಹೊಡೆದು ಬಿಟ್ಟು ಯಪ್ಪ ರಾಣಿ ನಾಟಕ ಕಂಪ್ನಿನ ಛಪ್ಪನ್ ಕಂಪ್ನಿ ನಾಟಕ ಇದ್ದಾವ ಬ್ಯಾರೆ ಯಾವಾಗ ನಾಟಕ ಕಂಪ್ನಿಯಾಗ ಸೇರ್ತೀನಿ ಮುಂದಿನ ವಿಚಾರ ಮಾಡ್ತೀನಿ ಇಲ್ಲ ನಾನೇ ಒಂದು ನಾಟಕ ಕಂಪ್ನಿ ತೆಗಿತೀನಿ ನನದು ಚಿಂತೆ ಮಾಡಿನಿ ತಲೆ ಕೆಡ್ಸ್ಕೋಬೇಡ ನಮ್ಮೊಬ್ಬರು ದೋಸ್ತರ ಮಲ್ಲೋಣ ಪುಲಾರಿ ಅವರು ಅತ್ಯತ್ತರ ಹೂವಿಂದು ಬಾಗಾಟ ಮಾಡ್ಯಾರ ಅಕ್ಕಲ್ಕೋಟ್ ಮಾರ್ಕೆಟ್ದಾಗ ಅವರು ನೋಡ್ರಿ ಪ್ರಸಿದ್ಧ ವ್ಯಾಪಾರ ಅಂದು ಹೆಸರು ಗಳಿಸ್ಯಾರ ಅವ್ರು ನಂಗೆ ಹೇಳ್ಯಾರ ನಿನ್ನ ನಾಟಕ ಏನಾರು ಕಮ್ಮಿತ್ತು ಮ್ಯಾನೇಜರ ನನಗೆ ಬೆಟ್ಟ ಅದು ಸಾಕಷ್ಟು ಕೊಡ್ತೀನಿ ಮತ್ತೆ ನಮ್ಮೊಂದು ದೋಸ್ತನ ಅವ್ರ ಖಾಸ RKM ಬಹು ಉದ್ದೇಶಿ ಸಂಸ್ಥೆ ಸ್ಥಾಪನೆ ಮಾಡ್ಯಾರ ಮೊನ್ನೆ ಊರಾಗ RKM ಅಂದ್ರೆ ನೋಡಿ ತಿಳಿಸಿ ಹೇಳ್ತೀನಿ ರಾಜಣ್ಣ ಕಲ್ಯಾಣಿ ಮಂಟಕಿ ನನಗೆ ಇಷ್ಟು ಸಹಾಯ ಮಾಡ್ತಾರ ಮೊನ್ನ ನನಗೆ ರೊಕ್ಕ ತಲೆ ಬ್ಯಾಂಕಿಗೆ ಹೋಗ ಕೋಳಿ ಬೇಡದಾಗ ಬಿದ್ದು ಅವ್ರು ಚಲೋ ಇದ್ದು ದೇವ್ರ ಪುಣ್ಯ ಎಲ್ಲ ತಪ್ಪೇದ ಚಲೋ ಅದ ಖಾಲಿ ಮಾಡಬೇಡ ಮತ್ತ ನಮ್ಮ ದೋಸ್ತರು ಶರಣಪ್ಪ ಕಲ್ಲಪ್ಪ ಕಲ್ಯಾಣಿ ಇವ್ರ ಕತ್ತಿ ಕೇಳಿದ್ರ ಅಬಾ ಬಾ 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 ಅವರು ಗಣೇಶ ಸೌಂಡ್ ಸರ್ವಿಸ್ ಅನ್ನೋ ಒಂದು ಕಂಪ್ನಿ ತಗ ಅವ್ರ ಮಂಟಪ ಹೆಂಗದ ಎಲ್ಲ ಏರ್ ಕಂಡೀಷನ್ ನೋಡ್ರಪ್ಪ ಯಾರ ಮನೆಗೆ ಹತ್ತ ಕೊಡ್ತೀನಿ ನಾನು ಟಚ್ ಮಾಡ್ತೀನಿ ಅವ್ರ ಸುದ್ದಿ ಕೇಳಿದಲ್ಲ ಅವರು ನುಸ್ತಾ ಬಾಂಬರ್ ಏಕ್ ನಂಬರ್ ಚಿಂತೆ ಮಾಡ್ತೆ ರಾಣಿ ಶಂಕರಿ ಯಾರು ಹೇಳನ ದೊಡ್ಡ ಬಾಂಬರ್ ನಮ್ ದೋಸ್ತರು ಹಾರ ನೀ ಅದು ಚಿಂತೆ ಮಾಡಿ ನೀ ತಲಿ ಬಿಳಿ ಎಲ್ಲ ಚಿಂತೆ ಮಾಡಿ ಕಳ್ಸ್ಕೊಬೇಡ ತಾಕೀತ್ ಕೊಡ್ತೀನಿ ಶಂಕರಿ ನಾ ಹತ್ತಾಗ ಹುಬ್ಳಿಗೆ ನಡೆದೀನಿ ಒಂದು 10 ಕೊಡ್ರ ಆರ್ಡರ್ ಕೊಟ್ಟು ಬರ್ತೀನಿ ಮತ್ತ ಇನ್ನಂತ ಚಿಕನಿ ಒಂದು 10 ನಟರು ಒಂದು 4 ನಟರು ಮತ್ತೆಲ್ಲ ಕಂಪನಿ ಮಾಲ್ಕರಿ ಎಲ್ಲ ಫಿಕ್ಸ್ ಮಾಡಿ ಬರ್ತೀನಿ ಮತ್ ನೋಡ ಶಂಕರಿ ಈ ಮಹಾರಾಜ ಕಂಪನಿ ನಾಟಕನ ಆಡಂಗಿಲ್ಲ ನಾ ಬ್ಯಾರೆ ನಾಟಕ ಆಡಾವ ನೋಡ ಶಂಕರಿ ಸಂಚಿ ಪತ್ತೆದಾರಿ ನಾಟಕ ಇಟ್ಕೋತೀನಿ ಅದ್ರಾಗ ನನ್ನ ಕರೀಂ ಖಾನ್ ಮಾತು ಪಾಠ ಆಗ್ಯಾವ ಏನಿಲ್ಲ
अरे आपल्या पण बाजूची यात्रा आहे ना येडा ವಿಷ ಸರ್ಪದ ಸಂಚು ಎಂಬ ಪತ್ರದಲ್ಲಿ ಅಡ್ಡಬಿಟ್ಕೊಂಡಿರಿ ಅದ್ರ ಕಲ್ಲಾಯ್ತು ಜಗನ್ನಾಥ್ ತನ್ನ ತಂಗಿ ಶ್ಯಾಮಲಾಗೆ ಈಗ ನಾವು ನಮ್ಮಿಂದ ದೋಸ್ತಿದ್ದೇನೆ ಶಂಕರಿ ಯಪ್ಪ ನಮ್ಮನ್ನ ಹೋಗಪ್ಪ ದರ್ಶನ ಮಾತಿದ್ರು ನವರಿ ಮತ್ತೆ ದಮ್ ಮಾಡಿ ದಮ್ದೆ ದಮ್ಮೆ ಮಾರ್ ಹೊಡಿತೀವಿ ಒಂದು 10 ರೂಪಾಯಿ ಕೊಡು ಕೇಳು ಶಂಕರಿ ಅಲೇ ಕೋಮಲೆ ನಿನ್ನ ತೇಜಸ್ವಿ ತೋಳಿನಿಂದ ನನಗೆ ಅಲಗಿಸಲೇ ಇನ್ನು ಮುಂದೆ ಬಂದ್ರೆ ಮಗನ ಕಾಲಿಗೆ ನಾನೇ ಮೃತ್ಯು ಹೇಳಿ ನಿನ್ನ ಹುಚ್ಚು ಹಚ್ಚಿಗರಿಗೆ ಅಂಜಿ ಹೋಗೋ ನಾನು ಹೇಳಿಯಲ್ಲ ಈಗ ನಿನ್ನ ಮನಸ್ಸಿನಿಂದ ನೀನೇ ಬರಬೇಕು ಇಲ್ಲದ ನಾನು ನಿನಗೆ ಬಲತ್ತಾದಿಂದ ತಂಗಿ ಅಭಿ ತक ನಾಚು ತಂಗಿ ಗತೆ ವಾ ತಂಗಿ ತಂಗಿ ಅಂದು ನನಗೆ ಅಂದಿಸಬೇಡ ನಿನ್ನ ಸಂಬಂಧ ಬೇಕೇ ಬೇಕು ಹೋಗಿಲ್ಲಿಂದ ಮುಂಡೆ ಮಗನೇ ನೋಡ್ ಚಕ್ರಿ ನೀನು ಮುಂಚಿನ ಹಿಡ್ದೆ ಹೇಳ್ತ ಬಂದೀನಿ ಈ ಗುರುನ ಸವಾಸ ಬರೋಬರಿಲ್ಲ ಅಂತ ನೋಡು ಈ ಹೊತ್ತಿನ ನಾ ಜರ ಎಲ್ಲಿ ಬರ್ತಿದ್ದಿಲ್ಲ ಅಂದ್ರ ಈ ಕಳ್ಳ ಬತ್ತಿ ಮಗ ನೀನ್ ಕೆಳ್ಸಿ ಬಿಡ್ತಿದ್ದೇನಿಲ್ಲ ಅಯ್ಯೋ ಆಹಾ ಮಾರ್ಯಾವ ಮಾತನ ಶೇಂಗಾ ಕೌಂಟ ನನ್ನ ಮುಗಿಟ್ಟ ಸೊಂಟ ಇವೊಂದು ಸೊಂಟ ಅಷ್ಟೇ ಅಲ್ರಿ ಇಂಥ ಮಾನ್ಗಡಿ ಮವಾಲಿಗೂ ಕಣ್ಣು ಕಿತ್ತದ್ರ ಹೆಣ್ಣು ಮಕ್ಕಳು ಆರಾಮದಿಂದ ಬದುಕ್ತಾರ್ರಿ ಚಂಕ್ರಿ ಇವನು ಬಲಾತ್ಕಾರ ಮಾಡೋಕ್ ಮ್ಯಾಗ ಬಂದವನ ಮ್ಯಾಗ ಏನ್ ದಯಾ ತೋರಿಸ್ತಿ ಹೋಗ್ಲಿ ಬಿಡು ಅವನಿಗ ಇದು ಒಂದ್ ನಾಟಕ ದುರ್ಸೋ ತಾಲೀಮ್ ಹೇಳ್ಕೊಳಕ್ರ ಅಷ್ಟಾನಿ ಅದೆಲ್ಲ ಶಿವ ಪೂಜಾ ಗಾಡಿ ಬಂದ ಮಂದಿ ಎಲ್ಲ ಹಾಗಂತಾರ ಏ ಶಂಕರಿ ಇದೇ ದೋಸ್ತಾಗ ತಿಪ್ಪಣ್ಣ ವ್ಯಕ್ತಿ ಬಿಡಿಸ್ಕೊಂಡು ಹೋಗ್ತಾನೆ ಇವ ಬೆಕ್ಕಿನ ಮಾರ ಈ ತರ ಹೊಡೆದ ನನಗ ಆತಾಗ ಪಾತ್ ಮಾಡಲಾರ್ದೆ ದವಾಖಾನೆ ಅಡ್ಮಿಟ್ ಆಗತ್ ಪಾಳಿ ಬಂದ್ರೆ ಏ ಇವ ಬೆಕ್ಕಿನ ಮಾರ್ಯ ಬದ್ಮಾಸ್ ಮಗ ಹೌಡ್ ಶೇಂಗಾ ಪುರಿ ಭಾಷಾ ಇವನ್ನೆಲ್ಲ ಸತ್ಯನಾಶ ಆಗ್ಲಿ ಏ ಸುಂದ್ರಿಯ ಏ ಖಂಡ ನೀನ್ ಚಲೋ ಮಾಡಿರೋ ಮಗನ ನೋಡ್ರಿ ಗುರು ಮಾತಾಡ್ತಾರ ಮಗನ ತಾಲೀಮ್ ಕೂಡ ಬಂದು ಎಲ್ಲ ನನ್ನ ತಾಲೀಮ್ದೆಲ್ಲ ಬಟ್ಟೆಗಳು ಮಾಡ್ಬಿಟ್ಟಿರು ಬಾಬಾ ನೋಡ್ರಿ ಗುರು ನೀವು ನಾಟಕ ತಾಲೀಮ್ ಕೊಡಕತ್ತೀರಂತ ನನಗೆ ಗೊತ್ತ ನೀವು ಬಲಾತ್ಕಾರ ಮಾಡಕ್ ಬಂದಿರಂತ ಜಾಡುಚಿನ ಒದ್ದು ಬಿಟ್ಟ ಅದಕ್ಕೆ ನಂಗೆ ಕ್ಷಮಾ ಮಾಡ್ರಿ ಗುರು ಹೆಂಗೋ ಮನೆ ನಡ್ರಿ ಬಿಸಿ ನೀರು
ಬಿಸಿ ಬಿಸಿ ನೀರು ತಗೊಳಮಿ ನಾನು ಈಗ ದವಾಖಾನೆಗೆ ಹೋಗ್ತೀನಿ ಒಂದು ಇಂಜೆಕ್ಷನ್ ತಗೊಂಡು ಮಧ್ಯಾಹ್ನ ತನಕ ಬರ್ತೀನಿ ಏ ಸುಂದರಯ್ಯ ಏ ಕೋಣ್ ಶೇಂಗ ಗಡ್ಬಾ ಮಳೆ ನಿನ್ನಿದ್ರ ಏನ್ ತಪ್ಪಿಲ್ಲಪ್ಪ ತಿಳ್ಕೋಬೇಡ ತಿಳಿಲಾರ್ದ ಮಾಡಿದ ಅಪರಾಧ ಕ್ಷಮ ಐತ್ಯಾ ಬರ್ತೀನಿ ಬಾಯ್ ಶಂಕ್ರಿ ಈ ಬರ್ತಾ ಈ ಗುರುವಿನ ಕೂಡ ಬಹಳ ಚಲ್ಲಾಟಕ್ ಶುರು ಮಾಡ್ಯಾನು ಯಾಕೋ ನಾಳೆ ನಂಗೆ ಸಂಶಯ ಬರಕತ್ತದ ನಾಳೆ ಏನಾರೇ ಹೆಚ್ಚ ಕಡಿಮೆ ಐತಂದ್ರೆ ಯಾನ್ ಮಾಡ್ತಿ ಅಲ್ಲ ಶಂಕ್ರಿ ನೀನ್ ನಾಟಕ ಮಾಡ್ತೀನಂತ ನಿಮಿತ್ ಮಾಡಿ ಅವ ಹಾದಿ ಬೀದಿನಾಗೆಲ್ಲ ನಾಟಕ ತಾಲೀಮ್ ಕೊಡಕ್ ಹತ್ತಾನ ಅವ ಹೇಳ್ದಾಗ ನೀ ಪುಣ್ಯಾಕ್ ಹತ್ತಿದಿ ಅಂದ್ಮ್ಯಾಗ ಎಲ್ಲಿಗೆ ಹೋಗ್ತದೋ ನಿಮ್ ನಾಟಕ ಕತ್ತೀವ್ ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಕೂಸಂತಿಕೊಂಡು ನನಗೆಲ್ಲ ತಿಳಿದೈತೆ ಗೊತ್ತಾ ಏನ್ ತಿಳಿತು ನೀನು ಮೂರಾದಿ ಮಣ್ಣ ನಂಗೆ ಕೇಳು ಗಂಡನ ಇಬ್ರು ಮದುವೆ ಆಗೋನು ಚಂದಾಗಿ ದುಡ್ದು ಬಟ್ಟಿ ಮಗ್ಸಾನು ಏನ್ ಕಡಿಮೆ ಬೆಳಂಗಿಲ್ಲ ಶಂಕ್ರಿ ಕಮ್ಮಿ ಮಾಡಂಗಿಲ್ಲ ನಾಳೆ ಊಟ ಮಕ್ಳಿಗೆ ಏನ್ ಮಾಡ್ತೀವಿ ಇದ್ದುದ್ರಾಗ ಎಷ್ಟೆಷ್ಟು ಬಚತ್ ಮಾಡೋನು ಹನಿ ಕುಡಿದ್ರ ಹಳ್ಳ ತೆನಿ ಕುಡಿದ್ರ ರಾಶಿ ಮಾಡೋನು ನಮ್ಮಪ್ಪ ನನಗಾಗ್ಲಿ ನಿಮ್ಮಪ್ಪ ನಿನಗಾಗ್ಲಿ ಶಂಕ್ರಿ ಇದ್ದುದ್ರಾಗ ಎಷ್ಟೆಷ್ಟು ಬಚತ್ ಮಾಡ್ಕೊಳ್ಳೋ ತಗೋರಿ ಯಾರು ಕಡಿಮೆ ಬಿಟ್ಟಿದ್ರಪ್ಪ ಹಿಂದಿನ ಕಾಲ ಈಗಿಲ್ಲ ಈಗಿನ ಕಾಲ ಮುಂದಿಲ್ಲ ನಾಳೆ ನಮ್ಮ ಮಕ್ಕಳ ಬಗ್ಗೆ ಹೆಂಗ ಅದ ವಿಚಾರ ಮಾತ್ರ ಕಾಲ ಯಾವಾಗಲೂ ಸರಿಯಾಗಿ ಐತಿ ಶಂಕ್ರಿ ಬದಲಾಸೋರು ಮನುಷ್ಯರು ಏನ್ ಶಂಕ್ರಿ ಈಗ ಒಂದು ಲತಾ ಮಂಗೇಶ್ವರ ಕಡ್ದಿಂದ ಒಂದ್ಸಲ ಹಾಡು ಹಾಡ್ತೀಯಾ ಮುಸುಡಿಯ ಜೋಕ್ಮನಗ ಮಗು ಕೃಷ್ಣ ಇದು ಎಂಥ ದುರಗತಿ ಬತ್ತಪ್ಪ ನಮ್ಮ ಪಾಲಿಗೆ ಈ ನಾಗರಾಜ್ ನನ್ನ ಕಣ್ಣ ಇಟ್ಟಿದ್ರೆ ನಾವು ಎಲ್ಲಾದ್ರೂ ಹೋಗಿ ನಮ್ಮ ಜೀವನ ಜೀವಿಸ್ತೀವಿ ನಮ್ಮ ರಟ್ಟೆಯಲ್ಲಿ ಕಸವಿತ್ತು ನಮ್ಮ ಜೀವನದ ಕಾಲವಷ್ಟು ಗಳಿಸಿದೆ ಆದ್ರೆ ಈಗ ಏನು ಮಾಡಬೇಕಪ್ಪ ನೀನಂತೂ ಸಣ್ಣವ ಕಾಲಿಲ್ಲದ ಪರದೇಶ ಬದುಕಿ ಸತ್ತವರಂತೆ ನಾವು ಏನು ಮಾಡಬೇಕಪ್ಪ ಏನು ಮಾಡಬೇಕೆಂದು ನನ್ನ ತಿಳಿಲಾರ್ದಂಗಾಗೈತಿ ಆ ತೋಟದ ಕುಂಪ್ಯಾಗ ಇರ್ತೀವಂತ ಕೇಳಿದ್ರ ಅಣ್ಣ ಹೊರಗೆ ಹಾಕದ ಆ ದೇವರು ನಂಗ ಕುಂಟ ಮಾಡಿಬಿಟ್ಟ ಆದ್ರಿಂದ ಏನು ಮಾಡ್ಬೇಕಂದ ನಂಗ ತಿಳಿಲಾರ್ದಂಗ ಆಗೈತಿ ನೀರಿನಿಂದ ಬೆನ್ನಿ ತಗಿತ ನನ್ನದು ಎಷ್ಟೋ ಮುರುಕತನ ಆ ದೃಷ್ಟ ನಾಗರಾಜನಂತ ಮನುಷ್ಯ ಸದಗುಣಿಯಾಗಲಂತ
ಮಗು ಈ ಊರ ಬಿಟ್ಟು ದೂರ ಎಲ್ಲಾದರೂ ಹೋಗಬೇಕಾದ್ರೆ ನಮ್ಮ ಬಲ್ಲಿ ರೊಕ್ಕ ಇಲ್ಲ. ಅಲ್ಲದೆ ಅಲ್ಲದೆ ಹೋಗಿ ಮಾಡೋದು ಇದೇ ಊರ ಎಲ್ಲಿಯಾದರೂ ನಿಂತು 4 ಮನೆ ಭಿಕ್ಷಾ ಬೇಡಿ ನಮ್ಮ ಜೀವನ ಜೀವಿಸೋಣಪ್ಪ, ನಮ್ಮ ಜೀವನ ಜೀವಿಸೋಣ. ಈ ಕುಂಟ ಕುರುಡರಾದ ಭಿಕ್ಷೆ ಬೇಡವನ್ನು ಬಿಟ್ಟರೆ ಬೇರೆ ಏನು ಮಾರ್ಗೈತಿ? ದಲಿತರೆ ಪುಣ್ಯಾತ್ಮರೇ, ನಾವೇನು ಸೋಂಗು ಮಾಡು ಭಿಕ್ಷುಕಾರಲ್ಲ. ಕೈ ಕಾಲಗಳು ಇದ್ದು ದುಡಿಯಲ್ಲಿ ಆಲಸ್ಯ ಮಾಡಿ ಭಿಕ್ಷೆ ಬೇಡವರು ಅಲ್ಲ. ನಮ್ಮ ದುರ್ದೈವದಿಂದ ನಿಮ್ಮಲ್ಲಿ ಕೈ ಚಾಚುತ್ತಾ ಇದ್ದೀವಿ ಅಪ್ಪ, ನಿಮ್ಮಲ್ಲಿ ಕೈ ಚಾಚುತ್ತಾ ಇದ್ದೀವಿ. ನನ್ನ ಮಗ ಕೃಷ್ಣನಿಗೆ ಒಂದು ಕಾಯವಿಲ್ಲ. ದೃಷ್ಟ ಮಗನ ಕಾರಸ್ಥಾನದಿಂದ ನನ್ನ ಕಣ್ಣ ಹೋಗಿಬಿಟ್ಟು ಈ ಪ್ರಪಂಚವನ್ನು ನೋಡಲಾರ ನಿಷ್ಕ್ರಿಯ ಮನುಷ್ಯ ನಾನಾಗಿದೆ. ತಂದೆ ತಾಯಿಗಳು ಅಣ್ಣ ತಮ್ಮಂದರು ದಯವಿಟ್ಟು ಈ ನಿರ್ಗತಿಕರಿಗೆ ಕೈಲಾದಷ್ಟು ಸಹಾಯ ಮಾಡಿದಪ್ಪ, ಕೈಲಾದಷ್ಟು Yeah.
ಬಾರಪ್ಪ ಹೋಗೋಣ. ಹೊಟ್ಟೆ ತುಂಬಾ ಹಸದಿದ್ದೆ ಪುಣ್ಯಾತ್ಮರು ಕೊಟ್ಟ ಹಣ್ಣಿಂದ ಏನಾದ್ರೂ ಕೊಂಡ ತಿನ್ನೋಣಪ್ಪ, ಏನಾದ್ರೂ ಕೊಂಡ ತಿನ್ನೋಣ. ನಡಿಯಪ್ಪ ಹೋಗೋಣ. ಹೊಟ್ಟೆ ತುಂಬಿ ಹಸದಿಲ್ಲಪ್ಪ, ನಡಿ ಹೋಗೋದು. ಕೇವಲ 2 ವರ್ಷದಲ್ಲಿ ಆ ರಾಜರಾಮನ ಉಪ್ಪಿನಕಾಯಿ ಮತ್ತು ಹಪ್ಪಳವನ್ನು ಇಡೀ ರಾಜ್ಯದಲ್ಲಿ ಪ್ರಸಿದ್ಧ ಮಾಡಿದಿ. ಮುಂದಿನ ತಿಂಗಳ ತಮಿಳುನಾಡು, ಆಂಧ್ರ ಪ್ರದೇಶ ಈ ರಾಜ್ಯಗಳಿಗೆ ಆಡಳಿತ. ಈ ಎಲ್ಲ ಸ್ತ್ರೀಯರು ನಿನ್ನಂತ ಮುಂದೆ ಬಂದಿದರೆ ಸ್ತ್ರೀ ಶಕ್ತಿ ಪುರುಷ ಶಕ್ತಿಗೆ ಹಿಂದೆ ಹಾಕುತ್ತಿದ್ದಾರೆ. ಹೌದು, ನೀವು ಹೇಳ್ತಿರೋ ಮಾತು ಸತ್ಯವಾಗಿದೆ. ನೋಡಿ, ಒಂದು ವೇಳೆ ನಿನ್ನ ಯಶಸ್ವಿಗೆ ನೀವು ಕಾಣಬೇಕು ಅಂದ್ರೆ ನೀವು ಕೈ ಬಿಟ್ಟರೆ ನಾವು ಖಂಡಿತವಾಗಿಯೂ ಬೀದಿ ಪಾಲನೆ ಹೋಗ್ತೀವಿ. ಬೆಂಗಳೂರಿಗೆ ನಾವು ಹೊಸದಾಗಿ ಬಂದ್ಮೇಲೆ ದೇವ್ರ ಹಾಗೆ ನಮಗೆ ಬಂದು ದಾರಿಯನ್ನು ತೋರಿಸ್ತೀವಿ. ಅವಶ್ಯ ಜೀಪ ಖರೀದಿ ಮಾಡಿಕೋ. ನೋಡಿ, ನಾನು ನಾಳೆ ಜೀಪ್ ಖರೀದಿ ಮಾಡಿಕೊಂಡು ನಮ್ಮ ಮಾವನವರಿಗೂ ಹಾಗೂ ಕೃಷಿಯನ್ನು ಕರ್ಕೊಂಡು ಬರ್ಬೇಕಂತ ಇಚ್ಛೆ ಪಡ್ತಾ ಇದ್ದೇನೆ. ನಾಳೆ ಅವಶ್ಯವಾಗಿ ಅವರಿಗೆ ಕರ್ಕೊಂಡು ಬಾ. ಅಷ್ಟೇ ಅಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಅದೆಲ್ಲ ಇರಲಿ, ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಯಾವ ವಿಷಯ? ಹೇಮ, ಆ ವಿಷಯ ಹೇಗೆ ಹೇಳಿ ಅಂತೂ ತಿಳಿಯಲಿಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಹೇಳುದು ನಿನ್ನ ಮನಸ್ಸಿಗೆ ಬರಲಿ ಅಥವಾ ಬಿಡಲು ನನಗೇನು ಬೇಸರವಿಲ್ಲ. ಹೇಳಿ, ಹಾಗಾದ್ರೆ ನಿನ್ನೆ ತಾನು ಹೇಳಿದ್ರಿ ಆ ವಿಷಯ ಹೇಳಿ. ಹೇಮ, ನನಗೆ ಕವಿಗಳಂತೆ ವರ್ಣನೆ ಮಾಡಿ ಹೇಳಲು ಬರಬಹುದಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಒಂದು ಹುಡುಗಿ ಬರೋಬರಿ ಮದುವೆ ಮಾಡಿ. ಹೌದು, ತುಂಬಾ ಸಂತೋಷ ಆಯ್ತು. ನೀವು ಆಗ್ಲೂ ಮದುವೆ ಮಾಡ್ಕೋಬೇಕಾಗಿತ್ತು. ಇಷ್ಟು ದಿನ ಸುಮ್ಮನೆ ಹುಡುಗಿಯನ್ನು ನಾನು ನೋಡಿನಿ. ಹುಡುಗಿ ನನಗೆ ಪಸಂದ್ ಐತಿ. ಆದರೆ ಆಕಿಗೆ ನಾ ಪಸಂದ್ ಇದ್ದೋ ಅಥವಾ ಇಲ್ಲ ಹೇಮ. ಅಂದ್ರೆ ಒಳ್ಳೆ ಪ್ರೀತಿ ಮಾಡ್ತಿದ್ರಿ ಅನ್ನೋದಾಯ್ತು. ನೀವು ಪ್ರೀತಿ ಮಾಡ್ತಿರೋ ವಿಷಯ ಅವರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನೋಡಿ, ನಿಮ್ಮಂಥವ್ರನ್ನು ಪಡೆಬೇಕಂದ್ರೆ ಅದೃಷ್ಟ ಮಾಡಿರ್ಬೋದು. ನೋಡೋದಕ್ಕೆ ಚೆನ್ನಾಗಿದ್ದೀನಿ, ಅದು ಶ್ರೀಮಂತರು ಕೂಡ. ನಿಮ್ಮ ಕೈಗೆ ಸೌಭಾಗ್ಯ ಹೇಮ, ಆಕಿ ನಿನ್ನ ಫ್ಯಾಕ್ಟ್ರಿದಾಗಿದ್ದಾಳೆ ಹೇಮ. ಏನು, ನಮ್ಮ ಫ್ಯಾಕ್ಟ್ರಿ ಅಲ್ಲ? ಅಂತ ಹೆಣ್ಣು ಯಾರಿದ್ದಾರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ? ಇದ್ದಾಳೆ ಹೇಮ. ಆಕಿಗೆ ನಾನು ಮಾತನ್ನು ಆಡಿನಿ. ತುಂಬಾ ಚಲುವ ಸುಶೀಲವಂತಿದ್ದಾಳೆ. ನೀವು ಹೇಳೋ ಮಾತಾಡ್ತೀವಿ. ಅವಳು ಯಾರು ಅಂತ ಹೇಳಿ. ಹೇಮ, ಆ ಹುಡುಗಿ ಯಾಕೆ ಮಾತಾಯ್ತೆ? ಇಲ್ಲ, ನೀವು ತಿಳ್ಕೊಂಡು ತಪ್ಪು. ಈ ಹೆಣ್ಣಿನ ಜೀವನದಲ್ಲಿ ಮದುವೆ ಅಂದರೂ ಅಸಾಧ್ಯ. ಅದು ಅಲ್ಲದೆ ನೀವು ಕಲಿತವರು. ಅಷ್ಟೇ ಅಲ್ಲ, ನೀವು ಮದುವೆ ಆಗದ ತಂದು ನಾನು ಮದುವೆ ಮಾಡಿಕೊಂಡು ಗಂಡನನ್ನು ಕಳೆದುಕೊಂಡೇ ಬಿಡಿದೆ. ಹೀಗಿರುವಾಗ ನನ್ನ ಮರು ಮದುವೆ ಅಸಾಧ್ಯ. ನೀನು ವಿಧವೆ ಅಂತೂ ಮತ್ತು ಹೇಳಬೇಡ. ಹೆಂಡತಿ ಸತ್ತ ಪುರುಷರು ಮತ್ತೊಂದು ಲಗ್ನ ಆಗಬಹುದು. ಆದರೆ ಗಂಡ ಸತ್ತ ವಿಧವೆ ಮತ್ತೊಂದು ಲಗ್ನ ಯಾಕೆ ಮಾಡ್ಕೋಬಾರದು? ಹೇಮ, ನನಗೆ ವಿಧವೆ ವಿವಾಹ ನನಗೆ ಮಂಜೂರಿದೆ. ನೀನು ಹೂವಂದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಹಣಿಗೆ ಕುಂಕುಮ ಹಚ್ಚಲು ಮನಸ್ಸು ತಯಾರಿದ್ದೇನೆ. ನಿನ್ನ ವಿಚಾರ ತಿಳಿಸು. ನೋಡಿ, ನಿಮ್ಮ ಈ ವಿಶಾಲವಾದ ಮನಸ್ಸಿಗೆ ನಾನು ಯಾವತ್ತೂ ಧನ್ಯನಾಗಿದ್ದೇನೆ. ಈ ನಿಮ್ಮ ಚರಣ ಕಮಲಗಳಿಗೆ ನೀವು ಮಾಡ್ತೀವಿ ಈ ಆಶೀರ್ವಾದ ನನಗಂತೂ ಕಲಿಸೋದಿಲ್ಲ. ಈ ಹೆಣ್ಣಿನ ಜೀವನದಲ್ಲಿ ಮದುವೆ ಅಂದ್ರೆ ಒಂದೇ ಒಂದು ಸಲ ಅಂತ ನಾನು ಯಾವತ್ತೂ ನಿರ್ಧಾರ ಮಾಡ್ಕೊಂಡಿದ್ದೇನೆ. ಹೀಗಿರುವಾಗ ಈ ನಿಮ್ಮ ಆಸೆ ಎಂದು ಪೂರೈಸಬೇಕು ಸಾಧ್ಯವಿಲ್ಲ. ಹೌದು, ನೋಡಿ, ನನ್ನ ಪತಿ ಹೊರತು ಬೇರೊಬ್ಬರು ನನ್ನ ಅಣ್ಣ ತಮ್ಮನಕ್ಕಿಂತ ಹೆಚ್ಚಾಗಿ ಅಂತ ತಿಳ್ಕೊಂಡಿದ್ದೇನೆ. ಹೀಗಿರುವಾಗ ನನ್ನ ಮನಸ್ಸಿನಲ್ಲಿ ಯಾವುದೇ ಅಂತ ಭಾವನೆಗಳಿಲ್ಲ. ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ.
ನಾನು ಯಾವತ್ತು ಈ ಮದುವೆಗೆ ಹಾಸ್ಕೊಳ್ತಲ್ಲ. ಅದಲ್ಲದೆ ನಾನು ಯಾವತ್ತು ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳೋದಕ್ಕೂ ಅರ್ಹ ಇಲ್ಲ. ಆ ಆಸೆಯನ್ನು ಹೇಮ, ನೀನೆಂತ ಕಠಿಣ ನಿರ್ಧಾರ ಮಾಡಿದ್ರೆ ಗೊತ್ತಿಲ್ಲ. ನಾನು ಕೇಳಿದ್ರು ತಪ್ಪವಾಯಿತು, ನನ್ನನ್ನು ಕ್ಷಮಿಸಲಿಲ್ಲ. ನೋಡಿ, ಕ್ಷಮಿಸಲಿಕ್ಕೆ ನಾನು ಯಾರು? ಕ್ಷಮಿಸಿದಕ್ಕೂ ಅರ್ಹನಲ್ಲ ನಾನು. ಇರ್ಲಿ ಬಿಡು ಹೇಮ, ಬಾ ಹೋಗೋಣ. ಆ ನಾಗರಾಜ ಫ್ಯಾಕ್ಟರಿದ್ದಾನೆ. ನಾನೀಗ ಬಂದ ಕಾರ್ಯವನ್ನು ಬೇಗನೆ ಮುಗಿಸಿ ಹೋಗಲೇಬೇಕು. ಈ ಮಧುಕರನ ಮಹಿಮೆ ಅಗಾಧವಾಗಿದೆ. ನನ್ನ ಜೀವನದಾಗ ನಾನೆಂದು ಸೋತಿಲ್ಲ. ಒಮ್ಮೆ ಮಾತ್ರ ಹೇಮ ನನ್ನ ಅಪಮಾನ ಮಾಡಿದ್ದಾಳೆ. ಆ ಸೋಗಾಡ ವ್ಯಕ್ತಿ ಈ ಊರಲ್ಲಿ ಇದ್ದರೆ ಆಕೆಯನ್ನು ಬಲಾತ್ಕಾರದಿಂದ ಭೋಗಿಸದೆ ಬಿಡುತ್ತಿರಲಿಲ್ಲ. ಹೋಗಲಿ, ಆ ಹೇಮಾನ ಮೈಯಲ್ಲಿ ಬಂಗಾರದನವಾದವೇನು? ಅಂತೂ ನನಗೆ ಹೆಣ್ಣಿನ ಬರಗಾಲ ಇರಲಿಲ್ಲ. ಆ ಪರಿಮಳ ಪರಿಮಳ ಬಹಳ ಹೊತ್ತಾಯ್ತ. ಇಲ್ಲ, ಇದೀಗ ಬಂದೆ. ಹೊತ್ತು ಹಾಕಿ ಕುಳಿತ ಆ ಹುಲಿ ದನವಾಯಿ ಹೋದ ಸಮಯದಲ್ಲಿ ಕರುವನ್ನು ಎತ್ತು ಹಾಕಿ ಹೋಗಿದಂತೆ ನಾಗರಾಜಿಲ್ಲದ ಸಮಯದಲ್ಲಿ ಬಂದಿದ್ದರಲ್ಲ ತಾವು. ಈ ಮಧುಕರ ಎಂತ ಚಾಣಾಕ್ಷನಂತ ಹೊಸದಾಗಿ ಹೇಳಬೇಕು. ದಿನವೂ ಒಮ್ಮೆ ಆದರೂ ನಿನ್ನ ದರ್ಶನ ಆಗಲಿಕ್ಕೆ ಬೇಕು. ಇಲ್ಲದಿದ್ದರೆ ತಿಂದ ಅನ್ನ ಪಚನಾಗೋದಿಲ್ಲ. ರಾತ್ರಿ ನಿದ್ದೆನೇ ಬರುವುದಿಲ್ಲ. ನೋಡಿ, ನೀವು ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಭೋಗಿಸಿದಂತೆ ನನಗೊಂದು ಚಿತ್ರ ಹಿಂಸೆ ಆಗಿದೆ. ನನ್ನನ್ನು ಮುಳ್ಳಿನ ಮೇಲೆ ಈ ನನ್ನ ಸರಕು ಜಾರಿ ಬಿದ್ದಂತಾಗಿದೆ ಈ ನನ್ನ ಸ್ಥಿತಿ. ಪರಿಮಳ, ಹೀಗೆ ನೀನು ಹೇಳುವುದರಲ್ಲಿ ಮೊದಲೇ ನ್ಯಾಯವಿತ್ತು. ಆದರೆ ಈಗ ನಮ್ಮದು ಹಳಿ ಸಂಬಂಧ. ನಾನು ಸುಖಪಟ್ಟು ನಿನಗೆ ಸುಖ ಕೊಟ್ಟು ನೀವಿಬ್ಬರು ಗಂಡ ಹೆಂಡತಿ ಸುಖದಿಂದ ಇರಲು ಮಾಡಿಕೊಟ್ಟಿರುವ ನನ್ನ ಸದ್ಗುಣವನ್ನು ನೀನು ಸ್ಮರಿಸಲೇಬೇಕು. ಪರಿಮಳ, ಇವತ್ತು ಜಾಸ್ತಿ ಟೈಮ್ ನಿಲ್ಲೋದಿಲ್ಲ. ನಾಗರಾಜ ಬರೋ ಸಮಯ ಐತಿ. ಅಷ್ಟೇ ಶುರು ಮಾಡು ನಿನ್ನ ಮೈಯ ನೃತ್ಯವನ್ನು. ನೋಡಿ ನನಗೆ ತುಂಬಾ ಹಠ ಮಾಡಬೇಡಿ. ಇವತ್ತು ಚಿಕ್ಕದಾಗಿ ನನ್ನ ತಲೆ ನೋಡುತ್ತಿದೆ. ಹಠ ಮಾಡಬೇಡಿ ಅಂತ ಹೇಳಲ್ಲ. ಅದು ಸಾಧ್ಯವಿಲ್ಲ. ನಾನು ಹೇಳಿದಂತೆ ಆಗಲೇಬೇಕು. ನನ್ನ ಮಾತ ಮೀರಿ ನಡೆಯಲಾರಂಗ ನನ್ನ ವಿಶ್ವಾಸ. ಕಮಾನ್ ಪರಿಮಳ, ಸ್ಟಾರ್ಟ್ ಯುವರ್ ಪಿಕಾಕ್ ಡಾನ್ಸ್. ಸರ್ವನಾಶ ಮಾಡಿದ್ದಾನೆ ಪಾಪಿ.
ದೂರದಲ್ಲಿ ಏನಾದ್ರೂ ಮುಟ್ರೆ ಅವ್ರ ರಕ್ತವನ್ನೇ ಹಿಂಡು ಬಿಡ್ತೀನಿ. ಶಾಬಾಷ್! ಅರೇ ನಿನ್ನಂತ ಹೆಣ್ಣು ಈ ಕಲಿಯುಗದಲ್ಲಿ ಇರುವುದಿಂದಲೇ ಸೀತಾ ತಾರ ಮಂಡೋದರಿಯರ ಹತ್ರ ಜೀವಂತವಾಗಿ ಇದೆ. ಹೌದಾ? ನೋಡು ಪರಿಮಳ, ನನ್ನ ಮನಸ್ಸಿನ ಶಾಂತಿಗೋಸ್ಕರ ನೀನು ಮುಖ್ಯ ಸಂಗೀತ ನಡೆಸು. ಆಗ್ಲಿ ಸ್ವಾಮಿ. ಪರಿಮಳ ಅವ್ರಿಗೆ ಕೇಳಿದ್ರು. ಆಗ್ಲಿ ಸ್ವಾಮಿ. ಹೇಮಾ ಕೂತ್ಕೋ. ಶಾವ್ ನೀನು ಕೂತ್ಕೋ. ಅಜಯ್, ಈ ಭಾಗ್ಯದ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯ್ತು. ನೀವು ಒಂದು ಒಳ್ಳೆ ಶರಬತ್ ತರುತ್ತೇನೆ. ಇಲ್ಲಕ್ಕ, ಶರಬತ್ತೇನು ಬೇಕಾಗಿಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ. ನಮ್ಮ ನಿಲ್ಲುವುದಕ್ಕೆ ಸಮಯ ಕೂಡ ಇಲ್ಲ. ನನ್ನ ಕೃಷ್ಣ ಎಲ್ಲಿದ್ದಾನೆ ಹಾಗೂ ಮಾವ ಎಲ್ಲಿದ್ದಾರೆ ಕಳಿಸ್ಕೊಡಿ. ನಮ್ಮ ನಾಗರಾಜ್ ಅವರನ್ನು ಕರ್ಕೊಂಡು ಹೋಗಾಗ ಬಂದಿದ್ದೀವಿ. ಅಥವಾ ಎಲ್ಲಿ ಹೋಗಿದ್ದಾರೆ ಹೇಳಿ. ಅವರು ಎಲ್ಲಿ ಹೋಗಿದ್ದಾರಂತೆ ನಾನು ಹೇಳಿ. ಪರಿಮಳ, ನೀನೇ ಹೇಳು ಅವರನ್ನು. ಹೇಳಿದ್ರೆ ನಂಬೋದಿಲ್ಲ, ಆದ್ರೆ ನಾನೀಗ ನಿಜವನ್ನೇ ಹೇಳ್ತೀನಿ. ಈ ವಾರದ ಹಿಂದೆ ನೀವು ಮನೆ ಬಿಟ್ಟು ಹೋಗಿದ್ದೀನಿ, ಆದ್ರೆ ನಿಮ್ಮನ್ನ ಎಲ್ಲಿ ಅಂತ ಹುಡುಕೋದು ಎಲ್ಲೂ ಸಿಗಲೇ ಇಲ್ಲ. ಏನಂದ್ರೆ ನನ್ನ ರಾಕ್ಷಸಿ, ಅವರನ್ನು ಮನೆಯಿಂದ ಹೊರಗೆ ಹೋಗಿಬಿಟ್ಟಿಯಾ ಪಾಪಿ. ನೀನೊಬ್ಬಳು ಹೆಣ್ಣಾಗಿ ತಂದೆ ವಯಸ್ಸಿನಲ್ಲೂ ಅವರಿಗೆ ಮನೆಯಿಂದ ಹೊರ ಹಾಕುವುದಕ್ಕೆ ನೀನು ಮನಸ್ಸಾಗಲಿ. ನಾನು ಶಾಂತ ಹೇಗೆ ಮಾಡಿಕೊಳ್ಳಲಿ? ನನ್ನ ಮನಸ್ಸಿಗೆ ಹೇಗೆ ಶಾಂತಿ ಮಾಡಿಕೊಳ್ಳಲಿ? ನನ್ನ ಮಾವನಿಗೂ ಹಾಗೂ ನನ್ನ ಮಗನಿಗೂ ಮನೆಯಿಂದ ಹೊರ ನುಗ್ಗಿದಳಲ್ಲ ಇವಳು. ಇವಳನ್ನು ಸುಮ್ಮನೆ ಬಿಡ್ಬೇಕಾ? ಇಲ್ಲ, ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ದುಡುಕಿನ ನಿರ್ಧಾರ ದುರಂತರದ ನಾಂದಿ. ಹೌದಕ್ಕ, ಅದರ ಹೇಳು ಸತ್ಯ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಕೆಟ್ಟ ಹಾದಿ ನಡೆಯೋಕ್ಕಿಂತ ವಿಚಾರವಾಗಿ ಕೆಲಸ ಮಾಡೋಣ. ಅಪ್ಪ ಆಕಳು ತಿಂದ್ರೆ ಅವ್ವ ಕರು ತಿನ್ಬೇಕೆ? ಅದರಲ್ಲಿ ನುಕ್ಸಾನ ಆಗೋದು ಅವರದೇ. ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ. ವಿಚಾರ ಮಾಡೋಣಕ್ಕ, ವಿಚಾರ ಮಾಡೋಣ. ನಿಮ್ಗೆ ಉಳಿದಿರುವ ದಾರಿ ಯಾವುದು ಅಂತ ನನಗಂತೂ ಚಿಂತೆ ಆಗ್ಬಿಟ್ಟಿದೆ. ಮುಂದೆ ಏನ್ ಮಾಡ್ಬೇಕು? ಸಮಾಧಾನ
ನಿರ್ಧಾರ ದುರಂತದ ನಾಂದಿ ನಿಧಾನವಾಗಿ ವಿಚಾರ ಮಾಡೋಣ. ಮಿಸ್ಟರ್ ನಾಗರಾಜ್, ನಿಮ್ಮ ತಂದೆ ಹಾಗೂ ತಮ್ಮ ಹೇಳೋದು ಕೇಳಿ ಮನೆ ಬಿಟ್ಟು ಹೋದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ